ಒಂದು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇವಾಗ ಇವೆಂಟ್ ನಡೀತಾ ಇದೆ ಗುರು. ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಇನ್ ಇಂಡಿಯಾ. ಓಕೆ, ಇಂಡಿಯಾದಲ್ಲೇ ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಅಂತ ಇದು. ಸೊ ನೈಟ್ ವ್ಯೂ ಅಂತೂ ನಾನು ನೋಡಿರಲಿಲ್ಲ ಗುರು, ಸಖತ್ತಾಗಿದೆ, ಹೆವಿ ಆಗಿದೆ ಗುರು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಏನೇನು ನಡೀತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಲೈಟಿಂಗ್ಸ್ ಅಂತೂ ಹೆವಿ ಇದೆಯಲ್ಲ ಗುರು, ಪಾಪ ಸಖತ್ತಾಗಿ ಹಾಕ್ಬಿಟ್ಟಿದ್ದಾರೆ. ಬನ್ನಿ ಟ್ರೀ ಹತ್ರ ಹೋಗೋಣ ಫಸ್ಟ್. ಸಾರಿ ಟ್ರೀ ಹತ್ರ ಹೋಗುವ. ಟಾಲೆಸ್ಟ್ ಟ್ರೀ ಕ್ರಿಸ್ಮಸ್ ಟ್ರೀನ ನಾನು ಚಿಕ್ಕದಾಗಿ ನೋಡಿದ್ದೆ. ಸೊ ಇವಾಗ ಅಯ್ಯೋ ಕಟ್ಲೆ ಗುರು. ನಮಸ್ಕಾರ ಎಲ್ರಿಗೂ, ಹೇಗಿದ್ರಿ? ಸೊ ಇವಾಗ ಈ ಒಂದು ಅಂಗಡಿ ಹತ್ರ ಬಂದೆ ಗುರು. ಅಣ್ಣ ನಮಸ್ಕಾರ. ನಿಮ್ಮ ಹೆಸರು ಹೇಳಿ. ನಾನು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 11:30 ಫುಲ್ ರಶ್ ಏಷ್ಯಾ ಮಾಲ್ ಹತ್ರ. ಮುಂಚೆ ಎಲ್ಲ ಸ್ವಲ್ಪ ರಶ್ ಕಮ್ಮಿ ಇತ್ತು, ಇವಾಗ ಫುಲ್ ರಶ್ ಆಗ್ಬಿಟ್ಟಿದೆ. ಫುಲ್ ಜನಗಳು ಜಾಸ್ತಿ, ಮಾಲ್ ಸೂಪರ್ ಆಗಿದೆ. ಸೂಪರ್ ಖುಷಿ. ಸೊ ನೋಡ್ಗುರು, ಈಗ ನಾನು ಮಾಲಾ ಪೇಶಿ ಹತ್ರ ಬಂದಿದ್ದೀನಿ. ಏನಪ್ಪಾ ಅಂತ ಹೇಳಿದ್ರೆ ವಿಷಯ, ಇಲ್ಲಿ ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಇನ್ ಇಂಡಿಯಾ ಅಂತ ಹೇಳ್ಬೋದು. ಸೊ ಮಾಲಾ ಪೇಶಿ ಹತ್ರ ರೆಡಿ ಮಾಡಿದ್ದಾರೆ. ಸೊ ನಾ ಇವಾಗ ಅಲ್ಲಿ ಹೋಗ್ತಾ ಇದ್ದೀನಿ ಗುರು. ಜನ ಅಂತೂ ಹೆವಿ ಇದ್ದಾರೆ. ಅದಾದ್ಮೇಲೆ ಟ್ರಾಫಿಕ್ ಕೂಡ ಸಖತ್ತಾಗಿದೆ. ಸೊ ಈ ಟೀ ಅಂಗಡಿ ಹತ್ರ ನನ್ನ ಬ್ಯಾಗ್ ಇಟ್ಟು ಅಲ್ಲಿ ಹೋಗೋಣ ಅಂತ ಅಣ್ಣ ಹತ್ರ ಬಂದೆ. ಅಣ್ಣ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಆ ಮಾಲ್ ಹತ್ರ ಹೋಗೋಣ. ಈಗ ಈ ಮಾಲ್ ಸ್ಟಾರ್ಟ್ ಆಗಿದ್ದಕ್ಕಿಂತ ಮೊದಲು ಸ್ವಲ್ಪ ಕಡಿಮೆನೇ ಇತ್ತು ಗುರು ಟ್ರಾಫಿಕ್. ಇವಾಗಂತೂ ಹೆವಿ ಟ್ರಾಫಿಕ್ ಇದೆ ಗುರು. ಏನು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ನಿಂತ್ಕೊಂಡ್ಬಿಡುತ್ತೆ ಗುರು. ಟ್ರಾಫಿಕ್ ಅಷ್ಟು ಜನ ಇದ್ದಾರೆ, ಅಷ್ಟು ಟ್ರಾಫಿಕ್ ಆಗ್ಬಿಟ್ಟಿದೆ ಗುರು. ಸೊ ಏನಪ್ಪಾ ಅಂತ ಹೇಳಿದ್ರೆ ನೋಡಿ, ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ನಾನು ಮಾಲಾ ಪೇಶಿ ಹತ್ರ ಇದ್ದೀನಿ. ಹೌದು ಗುರು, ಏನ್ ಜನ ಏನ್ ಟ್ರಾಫಿಕ್ ಅಂತೀರಾ? ಫಸ್ಟ್ ಇಷ್ಟೆಲ್ಲ ಇರಲಿಲ್ಲ ಗುರು, ಇವಾಗಂತೂ ಹೆವಿ ಟ್ರಾಫಿಕ್ ಆಗ್ಬಿಟ್ಟಿದೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಇಂಡಿಯಾಸ್ ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಇನ್ ಮಾಲಾ ಪೇಶಿಯಾದಲ್ಲಿ. ಹೌದು ಗುರು, ಮಾಲಾ ಪೇಶಿಯಾದಲ್ಲಿ ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಇದೆ. ಸೊ ಅದನ್ನ ನಾನು ನಿಮಗೆ ಇವತ್ತು ತೋರ್ಸಕ್ಕೆ ಹೋಗ್ತಿದ್ದೀನಿ. ಸೊ ಇನ್ನೂ ಒಂದು ವಿಷಯ ಅಂತ ಹೇಳಿದ್ರೆ, ನಾನು ಇದಕ್ಕೂ ಮೊದಲು ಮಾಲಾ ಪೇಶಿಯಾ ವಿಡಿಯೋನ ಆಲ್ರೆಡಿ ಮಾಡಿ ನಿಮಗೆ ತೋರಿಸಿದ್ದೀನಿ. ಆ ಒಂದು ಲಿಂಕ್ನ ನಾನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಬನ್ನಿ, ಹಾಗಿದ್ರೆ ಈಗ ನಾವು ಎಂಟ್ರಿ ಟು ದ ಮಾಲಾ ಪೇಶಿಯಾ ಗುರು. ಸೊ ಇಂಡಿಯಾಸ್ ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಇನ್ ಮಾಲಾ ಪೇಶಿಯಾ. ಸೊ ನೋಡೋಣ, ನಾನು ಸಖತ್ ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಿದ್ದೀನಿ. ಬಟ್ ಜನ ಅಂತೂ ಹೆವಿ ಜನ ಇದ್ದಾರೆ ಗುರು. ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ. ಸೊ ಎಷ್ಟೊಂದು 4,000 5,000 ಇಲ್ಲಿ ಕೆಲಸಗಾರರಿದ್ದಾರೆ ಎಲ್ಲ ಸೇರಿ. ಟೋಟಲ್ ಒಂದು 200-300 ಮೆಂಬರ್ಸ್ ಸೆಕ್ಯೂರಿಟೀಸೇ ಇರ್ಬೋದು. ಅವ್ರ ಹತ್ರ ಕಂಟ್ರೋಲ್ ಮಾಡೋಕ್ಕೆ ಆಗ್ತಾ ಇಲ್ಲ ಈ ಒಂದು ಟ್ರಾಫಿಕ್ನ, ಅಷ್ಟು ಜನ ಇದ್ದಾರೆ. ಸೊ ಇವತ್ತು ಸಾಟರ್ಡೇ ಗುರು. ಸೊ ಇನ್ನು ನಾಳೆ ಹೆಂಗಿರ್ಬೋದು, ಅದಾದಮೇಲೆ ಕ್ರಿಸ್ಮಸ್ಗೆ ಹೇಗಿರ್ಬೋದು. ನಾನಂತೂ ಸಖತ್ ಥ್ರಿಲ್ ಹೋಗ್ಬಿಟ್ಟಿದ್ದೀನಿ ಈ ಒಂದು ಮಾಲ್ ನೋಡ್ಬಿಟ್ಟು. ಇಂಡಿಯಾಸ್ ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಇನ್ ಮಾಲಾ ಪೇಶಿಯಾ, ಬೆಂಗಳೂರು ಬ್ಯಾಟರಾಯನಪುರ ಟುವರ್ಡ್ಸ್ ಯಲಹಂಕ ಗುರು. ಬನ್ನಿ ಹೋಗೋಣ. ನೋಡಿ, ಇದು ಆ ಒಂದು ಏರಿಯಾ ಗುರು, ಎಷ್ಟು ದೊಡ್ಡದಾಗಿದೆ. ಇದು 13 ಎಕರೆ ಇದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ನೋಡ್ಬರೋ ಎಂಟ್ರಿ, ಈ ಒಂದು ಮಾಲಲ್ಲಿ ಎಂಟ್ರಿ ಹಿಂಗಿದೆ. ನೀವು ನೈಟ್ ಟೈಮ್ ನಾನು ಇದೇ ಫಸ್ಟ್ ಬಂದಿರೋದು. ಡೇ ಟೈಮಲ್ಲಿ ಇದನ್ನ ವಿಡಿಯೋ ಮಾಡಿದ್ದೀನಿ. ಆ ನೈಟಲ್ಲಿ ಹೆಂಗಿರುತ್ತೆ ಅಂತ ನಾನು ಸಖತ್ತು ಕ್ಯೂರಿಯಾಸಿಟಿಯಿಂದ ವೇಟ್ ಮಾಡ್ತಾ ಇದ್ದೆ. ಬಟ್ ಹೆವಿ ಇದೆ ಗುರು, ಹೆವಿ ಲಕ್ಸುರಿ ಆಗಿದೆ. 13 ಎಕರೆ ಅಂದರೆ ಏನು ಸುಮ್ಮನೆ ಗುರು. ಜನ ನೋಡಿ, ಜಾತ್ರೆಗಿಂತ ಜಾತ್ರೆ ಜಾಸ್ತಿ ಆಗ್ಬಿಟ್ಟಿದ್ದಾರೆ, ಅಷ್ಟೊಂದು ಜನ ಇದ್ದಾರೆ ಇಲ್ಲಿ. ಫ್ರಂಟ್ ವ್ಯೂ ನಿಮಗೆ ತೋರಿಸ್ತೀನಿ ಇವಾಗ ಹೇಗಿದೆ ಅಂತ. ಮಾಲ್ನ ಫ್ರಂಟ್ ವ್ಯೂ, ಮಾಲಾ ಪೇಶಿಯಾ ಗುರು. ಮಾಲಾ ಪೇಶಿಯಾ ಫಿನಿಕ್ಸ್ ಅವ್ರದ್ದು ಮಾಲಾ ಪೇಶಿಯಾ ಲಾರ್ಜೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು ಇನ್ ಏಷ್ಯಾ. ಸೊ ಸಖತ್ತು 13 ಎಕರೆ ಅಂದರೆ ಸುಮ್ಮನೆ ಗುರು. ನೋಡಿ ಎಂಟ್ರಿನೇ ಹೇಗಿದೆ, ಗೋಲ್ಡನ್ ಕಲರ್ ಎಲ್ಲ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಸೊ ಸುತ್ತಮುತ್ತ ನೋಡಿ ಎಷ್ಟು ಜನ ಕಾಣ್ತಾ ಇದ್ದಾರೆ. ಇವಾಗಲೇ ಹಿಂಗೆ ಇನ್ನು ಕ್ರಿಸ್ಮಸ್ಗೇನೋ ಹೇಳೋಕ್ಕಾಗತ್ತಾ ಎಷ್ಟು ಕ್ರೌಡ್ ಇರುತ್ತೆ ಅಂತ. ನೋಡಿ ಆ ಒಂದು ಟ್ರೀ ಹತ್ರ ಕೂಡ ಬನ್ನಿ. ಇದು ಬ್ರೋ, ಇವಾಗ ನಾವು ಇಲ್ಲಿ ಇವೆಂಟ್ ನಡೀತಾ ಇದೆ, ಎಂಟ್ರಿ ಇಲ್ಲೇ. ಸೊ ನಾನು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಹೇಳಬೇಕು ಅಂತ ಹೇಳಿದ್ರೆ, ಸೊ ನೀವು ಈ ಒಂದು ಇವೆಂಟ್ಗೆ ಎಂಟ್ರಿ ಆಗಬೇಕಾದ್ರೆ ಒಳಗಡೆ 200 ರೂಪೀಸ್ ನೀವು ಪೇ ಮಾಡಲೇಬೇಕು. ನೀವೇನಾದರೂ ಬಂದರೆ ಇಲ್ಲಿ 1000 ರೂಪಾಯಿ ಶಾಪಿಂಗ್ ಮಾಡಬೇಕು, ಇಲ್ಲ ಅಂದರೆ ನೀವು 200 ರೂಪೀಸ್ ಪರ್ ಹೆಡ್ ಪೇ ಮಾಡಲೇಬೇಕು. ಸೊ ಹಾಗಾಗಿ ನಾನು ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇವಾಗ ಇವೆಂಟ್ ನಡೀತಾ ಇದೆ ಗುರು. ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಇನ್ ಇಂಡಿಯಾ. ಓಕೆ, ಇಂಡಿಯಾದಲ್ಲೇ ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಅಂತ ಇದು. ಸೊ ನೈಟ್ ವ್ಯೂ ಅಂತೂ ನಾನು ನೋಡಿರಲಿಲ್ಲ ಗುರು, ಸಖತ್ತಾಗಿದೆ, ಹೆವಿ ಆಗಿದೆ ಗುರು. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಏನೇನು ನಡೀತಾ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಲೈಟಿಂಗ್ಸ್ ಅಂತೂ ಹೆವಿ ಇದೆಯಲ್ಲ ಗುರು, ಪಾಪ ಸಖತ್ತಾಗಿ ಹಾಕ್ಬಿಟ್ಟಿದ್ದಾರೆ. ಬನ್ನಿ ಟ್ರೀ ಹತ್ರ ಹೋಗೋಣ ಫಸ್ಟ್. ಸಾರಿ ಟ್ರೀ ಹತ್ರ ಹೋಗುವ. ಟಾಲೆಸ್ಟ್ ಟ್ರೀ ಕ್ರಿಸ್ಮಸ್ ಟ್ರೀನ ನಾನು ಚಿಕ್ಕದಾಗಿ ನೋಡಿದ್ದೆ. ಸೊ ಇವಾಗ ಚಿಕ್ಕದಾಗಿ ನಾನು ಮಾಲ್ನಲ್ಲಿ ನೋಡಿದ್ದೆ. ಬಟ್ ಇಷ್ಟೊಂದು ದೊಡ್ಡದಾಗಿದೆಯಾ ಟಾಲೆಸ್ಟ್ ಟ್ರೀ ಇನ್ ಇಂಡಿಯಾ.
15 ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಇವಾಗಲೂ ಇಷ್ಟು ಜನ ಅಂದರೆ ಇನ್ನು ಕ್ರಿಸ್ಮಸಲ್ಲಿ ಇಷ್ಟು ಜನ ಸೇರ್ಬೋದು ಅಂತ ನಿಮಗೆ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಜನ ಸೇರ್ಕೊಂಡ್ಬಿಡ್ತಾರೆ. ಬನ್ನಿ ಇನ್ನು ಏನೇನಿದೆ ಬಾಬಾ ಎಲ್ಲ ಫ್ಯಾಮಿಲೀಸು, ಫ್ರೆಂಡ್ಸು ಆ್ಯಂಡ್ ಲವರ್ಸು, ಅವ್ರು ಇವ್ರು ಏನಂತ ಹೇಳ್ತೀವಿ ಅವರೆಲ್ಲ ಬಂದಿದ್ದಾರೆ. ಅವರು ಇಲ್ಲಿ ಫೋಟೋ ತೆಗೆದೊಳಕ್ಕಿಂತ ಫೋಟೋ ಆಗಲಿ, ವಿಡಿಯೋ ಆಗಲಿ, ರೀಲ್ಸ್ ಆಗಲಿ ಎಷ್ಟು ಜನ ಕಾಯ್ತಾ ಇದ್ದಾರೆ ನೋಡಿ ನೀವು. ಯಪ್ಪ ಅದು ಯಾವ ಕೂಡ ಲೈಟಿಂಗ್ಸು ನಾನು ನೋಡಿರಲಿಲ್ಲ ಗುರು, ಏನು ಸಕ್ಕತ್ತಾಗಿದೆ ಇದು ಲೈಟಿಂಗ್ಸು. ನಾನು ಡೇ ಟೈಮಲ್ಲಿ ಬಂದು ವಿಡಿಯೋ ಮಾಡಿದ್ದೆ, ಬಟ್ ನೈಟಲ್ಲಿ ಈ ಥರ ಕಾಣಿಸುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನೋಡಿ 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 ಅಮ್ಮ, ಏನು ಕಾರಂಜಿ ಗುರು ಇದು, ಸಖತ್ತ ಕಾಣಿಸ್ತಿದೆಯಲ್ವಾ ಗುರು. ತುಂಬ ಕೋಆಪ್ರೇಟ್ ಮಾಡ್ತಾರೆ ಗುರು ಈ ಒಂದು ಮ್ಯಾನೇಜ್ಮೆಂಟ್ನವರು, ಸಖತ್ತು ಖುಷಿ ಆಗುತ್ತೆ ಇವ್ರು ನೋಡಿದರೆ. ಅವತ್ತು ಕೂಡ ಪರ್ಮಿಷನ್ ಆಯಿತು ಮಾಡಿ ಅಂತೇಳಿ ಮಾಡಿದರು. ಸೊ ಇಬ್ಬರು ಕೂಡ ಪರ್ಮಿಷನ್ ಕೊಟ್ಟರು, ನೋ ಪ್ರಾಬ್ಲಮ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಗುರು. ವಾ ಗುರು. ನೆಕ್ಸ್ಟ್ ಎಲ್ಲಿ ಹೋಗೋಣ ಅಂತ ಹೇಳಿದರೆ, ಇವಾಗ ಇಲ್ಲಿ ಇದೆಲ್ಲ ನಿಮಗೆ ಕ್ರಿಸ್ಮಸ್ಗೆ ಏನೇನು ಸೆಲೆಬ್ರೇಷನ್ ಮಾಡ್ತಾರೋ ಅವೆಲ್ಲ ಐಟಮ್ಗಳೆಲ್ಲ ಸಿಗುತ್ತೆ ಗುರು. ಸಾಂತಾ ಕ್ಲಾಸ್, ಟಾಯ್ಸೀಸ್ ಅವೆಲ್ಲ ಸಿಗ್ತಾಯಿದೆ ನಿಮ್ಗೆ ಇಲ್ಲಿ. ಇವೆಂಟ್ ನಡೀತಾ ಇರ್ತಕ್ಕಂಥ ಒಂದು ಜಾಗ ಗುರು. ಎಷ್ಟು ಸ್ಪೇಸ್ ಇದೆ ಇಲ್ಲಿ, ನೀವು ಆರಾಮಾಗಿ ಬಂದು ನೀವು ನೋಡ್ಬೋದು ಇವೆಂಟ್ನ. ಸೊ ಮಾಲ್ ಆಫ್ ಏಷ್ಯಾದಲ್ಲಿ ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ನೋಡ್ಕೊಂಡು ಇಲ್ಲಿ ಇವೆಂಟ್ ಕೂಡ ರನ್ನಿಂಗ್ ಆಗ್ತಾ ಇರತ್ತೆ. ಎಲ್ಲ ಜನಗಳೆಲ್ಲ ಸೇರ್ಕೊಂಡಿದ್ದಾರೆ. ಏನು ಸಖತ್ತು ಇಂಟ್ರೆಸ್ಟಿಂಗ್ ಆಗಿದೆ ಅವರು ಈ ಮಾಲ್ ಮಾತ್ರ. ಬೇರೆ ಮಾಲ್ಗಳಿಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ಬೋದು. ಅದಾದ್ಮೇಲೆ ಇಲ್ಲಿ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ಡಿಫ್ರೆಂಟ್ ಗುರು, ಸಖತ್ತು ಸಪೋರ್ಟ್ ಮಾಡ್ತಾರೆ. ಅವತ್ತು ಕೂಡ ಪರ್ಮಿಷನ್ ಕೊಟ್ಟರು, ಅದಾದ್ಮೇಲೆ ಇವತ್ತು ಕೂಡ ಏನು ಪೇ ಮಾಡಿಸ್ಕೊಳ್ತೀರಾ ನಿಮಗೆ ಪರ್ಮಿಷನ್ ಕೊಡಿದ್ರೆ ಥ್ಯಾಂಕ್ ಯು ಓಲ್ ಮ್ಯಾನೇಜ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಮಾಲ್ ಆಫ್ ಏಷ್ಯಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೋಡಿ ಅಕ್ಕ ಏನೋ ಹೇಳ್ತಾಳೆ, ಆಲ್ರೆಡಿ ನೀವು ತುಂಬಾ ನೋಡಿರ್ತೀರಿ ಮಾಲ್ಗಳಲ್ಲಿ ಈ ತರ ಇವೆಂಟ್ಗಳನ್ನ. ಎಲ್ಲ ಇಂಗ್ಲೀಷಲ್ಲಿ ನಡೆಯುತ್ತೆ, ಕನ್ನಡಕ್ಕೆ ಸ್ವಲ್ಪ ಪರ್ಮಿಷನ್ ಕೊಡಿ, ಅಲ್ಲಿ ಅಲೌಟ್ ಮಾಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಇರ್ಲಿ, ಈಗ ಇವೆಂಟ್ನ ಸ್ವಲ್ಪ ಕೇಳಿಸ್ಕೊಂಬಿಡೋಣ ಏನೇ ನಡೀತಿದೆ ಅಂತ. Thank you so much, guys. I thought I'll get a better welcome, yaar. Thank you. Because just for this you have come all the way from another city. Yeah, Electronic City. Anyone from Electronic City? Give me. Sir, you have to drop me back home, huh? How have you come? Leave it then. Great. So before getting into stand-up comedy, I've actually done a 4-year course in stand-up comedy. Yeah, called engineering. Yeah, any engineers in the house? Give me a check. All engineers, you'll also become comedians. Don't worry, yeah. That group is very excited, yeah. ಬನ್ನಿ ಹೋಗೋಣ. ನೋಡಿದ್ರಲ್ಲ ಇಷ್ಟೊಂದು ಇವೆಂಟ್ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ ಇಂಗ್ಲೀಷಲ್ಲಿ ನಡೆಯುತ್ತೆ. ನೀವು ಇಲ್ಲಿ ವಿಸಿಟ್ ಮಾಡ್ಬೋದು. ಇಲ್ಲಿ ಸಾಂತಾ ಕ್ಲಾಸ್ ಜೊತೆ ಕುತ್ಕೊಂಡು ಎಲ್ಲರೂ ಫೋಟೋ ಗೀಚಿದ್ದೇ ನೋಡಿ ಎಷ್ಟು ಮಜವಾಗಿದೆ. ಸೆಲೆಬ್ರೇಷನ್ ಸಖತ್ತಾಗಿದೆ. ವರ್ಷಕ್ಕೊಂದ್ಸರಿ ಬರೋ ಹಬ್ಬ ಅಲ್ವಾ, ಸೊ ಹಾಗಾಗಿ ಹೆವಿ ರಶ್ ಆಗಿರುತ್ತೆ. ಟಾಲೆಸ್ಟ್ ಕ್ರಿಸ್ಮಸ್ ಟ್ರೀ ಇನ್ ಇಂಡಿಯಾ ಅಂತಲೇ ಹೇಳ್ಬೋದು. ಅದು ಮಾಲ್ ಆಫ್ ಏಷ್ಯಾದಲ್ಲಿ ನಿಮಗೆ ಸಿಗುತ್ತೆ. ಅದು ಬ್ಯಾಡ್ರಾಯಿಂಪುರ ಡೋಬರ್ ಯಲಹಂಕರು. ಇಲ್ಲಿ ಬಂದು ಸಖತ್ ಎಂಜಾಯ್ ಮಾಡ್ತೀರಾ ಅಂತ ಹೇಳ್ಬೋದು. ಸೊ ಎಷ್ಟೊಂದು ಎನ್ವಿರಾನ್ಮೆಂಟ್ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಸಖತ್ತಾಗಿದೆ ಗುರು. ನಾವು ಹೆವಿ ಎಂಜಾಯ್ ಮಾಡ್ಬೋದು. ಎಕ್ಸಿಟ್ ಯಾವ ಕಡೆ? ಆ ಕಡೆ ಎಕ್ಸಿಟ್. ಹೌದು ಗುರು, ಈ ಎಂಟ್ರಿ ಹತ್ರ ನಾನು ಹೋಗ್ತಾ ಇದ್ದೆ. ಸೊ ಎಕ್ಸಿಟು 200 ರೂಪಾಯಿ ಪೇ ಮಾಡಬೇಕು. 1000 ರೂಪಾಯಿ ಶಾಪಿಂಗ್ ಮಾಡಿದರೆ ನೀವು ಪೇ ಮಾಡೋ ಅವಶ್ಯಕತೆ ಇಲ್ಲ. ನಾನು ಶಾಪಿಂಗ್ ಮಾಡಿಲ್ಲ ಪರ್ ಹೆಡ್ 200 ರೂಪೀಸ್ ಹ್ಯಾವ್ ಟು ಪೇ ಗುರು. ಆಯ್ತಲ್ಲ, ನೈಟ್ ವ್ಯೂ ಅಂತೂ ಸಖತ್ತಾಗಿದೆ. ಇದು ಈ ಡಿಸೆಂಬರ್ ಸ್ಟಾರ್ಟಿಂಗಲ್ಲಿ ಇದನ್ನ ರೆಡಿ ಮಾಡಿದರೆ ಈ ಒಂದು ಕ್ರಿಸ್ಮಸ್ ಟ್ರೀನ ಮಂತ್ ಎಂಡ್ವರೆಗೂ ಕ್ರಿಸ್ಮಸ್ ಆಗೋವರೆಗೂ ಇರುತ್ತೆ. ಸೊ ಎಂಜಾಯ್ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿರ್ತೀನಿ. ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಲೆಕ್ಟ್ ಮಾಡಿ. ಆ್ಯಂಡ್ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ಒಳ್ಳೇದು ಮಾಡಿ.
ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್.